ಕೂಡ ನಿರಂತರವಾಗಿ ನಾವೇನು ಬಿಕಾರ ಬರಗಾಲನ ನಾವು ಒಳಗಾಗಿದ್ವಿ. ನಮ್ಮ ಒಂದು ಅಂತರ್ಜಲ ಮಟ್ಟ ಏನಿದೆ ಭಾಳ ಕೆಳಮಟ್ಟಕ್ಕೆ ಹೋಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಆಧುನಿಕ ಭಗೀರಥರ ರೀತಿ ಬಂದು ನಮಗೆ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರೈತರ ಮಗನಾಗಿ ಅವರ ಕಷ್ಟ, ನಮ್ಮ ರೈತರುಗಳ ಕಷ್ಟ ಗೊತ್ತಿರ್ತಕ್ಕಂಥದ್ದನ್ನು ಯಾವುದೇ ಒಂದು ಹೋರಾಟವನ್ನು ಸರ್ಕಾರದಿಂದ ಒಂದು ದೊಡ್ಡ ಮಟ್ಟದ ಒಂದು ನಬಾರ್ಡಿನ ಒಂದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವತ್ತಿನ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಹಕಾರದಿಂದ ಇವತ್ತು ಒಂದು ಕಾರ್ಯನ ನಮ್ಮ ಕಡೂರು ತಾಲೂಕಿಗೆ ಇವತ್ತು ಪ್ರಾಯೋಗಿಕವಾಗಿ ನೀರಿನ ಚಾಲನೆ ಅಪ್ಪರ್ ಭದ್ರಾ ಮೇಲ್ದಂಡದನ್ನು ನಾವು ಇದನ್ನು ಕನಸು ಅಂತಲೇ ತಿಳ್ಕೊಂಡಿದ್ವಿ. ಇವತ್ತು ನಾವು ಕಣ್ಣಾರೆ ಇವತ್ತು ನೋಡಿದ್ದೀವಿ. ಈ ಒಂದು ಮುಂದುವರೆದಿರ್ತಕ್ಕಂಥ 2ನೇ ಹಂತ ಇರ್ಬೋದು, 3ನೇ ಹಂತ ಇರ್ಬೋದು, ಖಂಡಿತವಾಗ್ಲೂ ನಮ್ಮ ಶಾಸಕರು ಕೆಲವೇ ಇನ್ನು 3-4 ತಿಂಗಳೊಳಗಡೆ ನಮಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಸುದಿನ ನಮ್ಮ ಕಡೂರು ತಾಲೂಕಿಗೆ ಒಂದು ಸುದೈವ ಮತ್ತು ಸುದಿನ ಅಂತಲೇ ನಾವು ತಿಳ್ಕೊಂಡಿದ್ದೀವಿ. ಯಾಕೆಂತಂದರೆ ನಮ್ಮ ಕಡೂರು ತಾಲೂಕಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಇಡೀ ರಾಜ್ಯದಲ್ಲಿ ಉತ್ತರ ಕರ್ನಾಟಕಕ್ಕಿಂತಲೂ ಕೂಡ ನಾವು ಬಿಕಾರ ಬರಗಾಲ ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 ನದಿಗಳು ಹುಟ್ಟಿದ್ರೂ ಕೂಡ ಎಲ್ಲ ನದಿಗಳು ಕೂಡ ಆಂಧ್ರದತ್ತ ಮತ್ತು ಕೆಳಗಡೆ ಹೋಗ್ತಕ್ಕಂಥ ವ್ಯವಸ್ಥೆ ಇತ್ತು. ಇವತ್ತು ಆ ನೀರನ್ನು ನಾವು ಭದ್ರಾ ಮತ್ತು ತುಂಗಾ ಮತ್ತು ಭದ್ರಾ ನೀರನ್ನು ನಾವು ಇವತ್ತು ಏನು ನಮ್ಮ ತಾಲೂಕಲ್ಲಿ ನಾವು ನೋಡಿದ್ದೀವಿ. ಇವತ್ತು ನಮ್ಮ ಕ್ಷೇತ್ರದ ಜನ ನಾವು ಇವತ್ತು ನಮ್ಮ ಶಾಸಕರು ಇವತ್ತು ಅವ್ರು ಇಟ್ಟಿರ್ತಕ್ಕಂಥ ಕಾಳಜಿ, ನಮ್ಮ ರೈತರ ಪರವಾಗಿರ್ತಕ್ಕಂಥ ಕಾಳಜಿಗೆ ನಾವು ನಮ್ಮ ಕ್ಷೇತ್ರದ ಜನ ನಾವು ಅವ್ರ ಮೇಲೆ ನಾವು ಯಾವಾಗಲೂ ವಿಶ್ವಾಸ ಇಡ್ತೀವಿ ಅಂತ ಹೇಳ್ತಾ ಈ ಒಂದು ಲೋಕೇಶ್ ಕುರುಬ್ಗೆರೆ, ಅಂಗಡಿ ಲೋಕೇಶ್ ಕುರುಬ್ಗೆರೆ. ಇವತ್ತು ಈಗ ನಾನು ಹುಟ್ಟಾಗಿಂದ ನೋಡ್ತಾ ಇದ್ದೀನಿ ಸರ್, ನಮ್ಮೂರಿಗೆ ತುಂಬ ಬರಗಾಲ ಅಂದರೆ ಮಳೆ ತುಂಬ ಕಡಿಮೆ ನಮ್ಮ ಕಡೆ. ಇದು ಚಿಕ್ಕಮಗಳೂರು ಡಿಸ್ಟಿಕ್ಕು ಮಲೆನಾಡೆ ಇರ್ಬೋದು, ಬಟ್ ಕಡೂರು ತಾಲೂಕು ಬಂದು ಯಾವತ್ತೂ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಆಗಿದೆ. ಹಾಗಾಗಿ ನಮ್ಮ ಪ್ರದೇಶದಲ್ಲಿ ಮಳೆ ಆಗೋದು ತುಂಬ ಅಂದರೆ ತುಂಬ ಕಡಿಮೆ ಸರ್. ಪ್ರತಿ ವರ್ಷವೂ ಅಷ್ಟೇ, ಈ ವರ್ಷ ಅಂತಲ್ಲ, ಪ್ರತಿ ವರ್ಷವೂ ನಮ್ಮ ಕ್ಷೇತ್ರದಲ್ಲಿ ಮಳೆ ಅಂದರೆ ತುಂಬ ಕಡಿಮೆ. ಆದರೆ ಈ ವರ್ಷವೂ ಅದೇ ಥರ ಆಗಿರೋದ್ರಿಂದ ಕುಡಿಯೋ ನೀರಿಗೂ ಮತ್ತು ಕೃಷಿಗೆ ಎಲ್ಲ ನಾವು ಅಡಿಕೆ ತೋಟಕ್ಕೆಲ್ಲ ಟ್ಯಾಂಕರ್ ಇಟ್ಟು ನೀರು ಹೊಡಿತೀವಿ. ಈ ವರ್ಷ ಮಳೆ ಇಲ್ಲದ ಕಾರಣದಿಂದ ಅಡಿಕೆ ತೋಟಕ್ಕೆಲ್ಲ 1000 ರೂಪಾಯಿ 2000 ರೂಪಾಯಿ ಸರ್ ಒಂದು ಟ್ಯಾಂಕರ್ ನೀರು. ಪ್ರತಿದಿನ 10 ಲೋಡು ಹೊಡಿಲೇಬೇಕು ನಾವು ಅಡಿಕೆ ತೋಟ ಉಳಿಸ್ಕೊಳ್ಳೇಬೇಕು ಅಂದರೆ. ಹಾಗಾಗಿ ತುಂಬ ಕಷ್ಟಪಟ್ಟು ನೀರಿಗೆ ತುಂಬ ಅಂದರೆ ತುಂಬ ಕಷ್ಟ ಇತ್ತು ಈ ಕ್ಷೇತ್ರದಲ್ಲಿ. ಆನಂದಣ್ಣವರು ಈ ಸತಿ ಭದ್ರಾ ನೀರನ್ನ ತಗೊಂಬಂದು ನಮ್ಮ ಕ್ಷೇತ್ರಕ್ಕೆ, ನಮ್ಮೂರಿಗೆ ಕೆರೆಗಳು ತುಂಬ್ತಿದ್ವು ಹೆಂಗೆ? ಇಲ್ಲ ಸರ್, ಫಸ್ಟಿಂದನೂ ನಮ್ಮ ಇವರ ಕೆರೆಗಳೇ ತುಂಬದೇ ಇರಲಿಲ್ಲ, ಮಳೆ ಬರ್ತಾನೆ ಇರಲಿಲ್ಲ. ಅರ್ಧ ಕೆರೆ ತುಂಬ ವರ್ಷದ ಮಳೆ ಹೋಗೋದು. ಜೂನ್ ಜುಲೈಯಲ್ಲಿ ಸ್ವಲ್ಪ ಅರ್ಧ ಕೆರೆ ತುಂಬೋದು, ಅದು ಬಿಟ್ಟರೆ ಮತ್ತೆ ಮಳೆ ಅಷ್ಟೊತ್ತಿಗೆ ಹೋಗ್ಬಿಡೋದು. ಜೂನ್ ಜುಲೈ ಅಷ್ಟಿಗೆ ಅರ್ಧ ಕೆರೆ ತುಂಬೋದು, ಮತ್ತು ಮಳೆನೇ ಇರ್ತಿರ್ಲಿಲ್ಲ. ಹಾಗಾಗಿ ಈ ವರ್ಷ ಇನ್ನು ಮೇ ತಿಂಗಳು, ಇನ್ನು ಜೂನ್ ಜುಲೈ ಬರಬೇಕು, ಅಷ್ಟೊತ್ತಿಗೆ ಭದ್ರಾ ನೀರು ಬಂದಿದೆ. ನಮಗೆ ಕುಡಿಯೋ ನೀರಿಗೂ ಸಿಕ್ಕಾಪಟ್ಟೆ ತೊಂದರೆ ಇತ್ತು. ಕುಡಿಯೋ ನೀರು ನಾವು ಇಲ್ಲಿಂದ 6 ಕಿಲೋಮೀಟ್ರ್ ಸರ್, ದೊಡ್ಡಘಟ್ಟ ಇದು ಸರ್, ಕುಗ್ರಾಮ ಇದ್ದಂಗೆ. ಇಲ್ಲಿಂದ ನಾವು 6 ಕಿಲೋಮೀಟ್ರ್ ಹೋಗಿ ಬೀರೂರಿಂದ ಕುಡಿಯೋ ನೀರು ತರಬೇಕಾಯಿತು. ಈಗ 10 ವರ್ಷ 20 ವರ್ಷದಿಂದನೂ ಅಷ್ಟೇ. ಈಗ ಒಂದು ಸ್ವಲ್ಪ ಆನಂದಣ್ಣವ್ರು ಬಂದ ಮೇಲೆ ನಮ್ಮೂರಿಗೆ ಕುಡಿಯೋ ನೀರು ತಂದು ಕೊಟ್ಟರು, ಮತ್ತು ಬೋರ್ವೆಲ್ ಕೊರೆಸಿ ಊರಿಗೆಲ್ಲ ಇದು ಮಾಡಿಕೊಟ್ರು. ಈಗ ರೈತರಿಗೆ ಅಂದರೆ ಅಡಿಕೆ ತೋಟಕ್ಕಂತೂ ನಿಜವಾಗ್ಲೂ ತುಂಬ ಅನುಕೂಲ ಆಗಿದೆ ಸರ್. ನೀರಿನ ತೊಂದರೆ ಆಯ್ತು ಸರ್. ಅದರಿಂದ ನಾನು ಜಾಗ ಬಿಟ್ಟುಕೊಟ್ಟೆ. ಜಾಗ ಬಿಟ್ಟುಕೊಟ್ಟು ನಾನು ದುಡ್ಡು ಬಂದಿಲ್ಲ, ಇನ್ನೂ ದುಡ್ಡು ಬಂದೇ 10 ಪೈಸೆ ಬಂದಿಲ್ಲ ನನಗೆ ದುಡ್ಡು. ಅದರಿಂದ ಜಾಗ ಬಿಟ್ಟುಕೊಟ್ಟು ಅನುಕೂಲ ಆಗಲಿ ಎಲ್ಲ ಜನಗಳಿಗೆಲ್ಲ ಅಂತ ನಾನು ಮಾಡಿದ್ದೀನಿ. ಈಗ ನಿಮ್ಮೂರಿಗೆ ನೀರು ಬರ್ತಾ ಇದೆ? ನಮ್ಮೂರಿಗೆ ಇದು ಬರ್ತಾ ಇಲ್ಲ ಸರ್, ಈಗ ಬರ್ತೀವಿ ಸರ್, ಮಾಡ್ಕೊಡ್ತೀನಿ ಸರ್. ಇಲ್ಲಿಂದ ಎಷ್ಟು ಕಡೆ ನೀರು ಹರಿಯುತ್ತೆ? ಬಾವಿಗಳಿಗೆ ಓಕೆ ಸರ್, ಅರ್ಚಿಕೆ ತನಕ ಓಕೆ ಸರ್. ನೀವು ಎಷ್ಟು ಎಕರೆ ಜಾಗ ಬಿಟ್ಕೊಟ್ರಿ ಯಜಮಾನ್ರ? ಈಗ 11 ಗುಂಟೆ ಬಿಟ್ಕೊಂಡಿದೆ ಸರ್, 11 ಬಿಟ್ಕೊಂಡಿದ್ದೀನಿ ಸರ್. ಎಷ್ಟು ವರ್ಷದಿಂದ ಬಿಟ್ಕೊಂಡಿದ್ದೀರಾ? ಈಗ 3 ವರ್ಷ ಆಯ್ತು ಸರ್. ಹೇಗೆ ಅನ್ನಿಸ್ತದೆ ಸರ್ ನೀರು ಬಂತು? ನೀರು ಬಂತು ನಮ್ಗೆ ಖುಷಿ ಆಯ್ತು ಸರ್, ಜನಗಳಿಗೆ ಒಳ್ಳೇದಾಗ್ತದೆ. ನೀವು ಈ ಥರ ನೀರು ನೋಡಿದ್ರೆ ಎಷ್ಟು ವರ್ಷ? ಭಾರಿ ವರ್ಷ ಆಯ್ತು ಬಿಡಿ ಸರ್. ಮಳೆ ಬರ್ತಾಯಿತ್ತು ಸರ್, ಏನು ಬರ್ತಿಲ್ಲ. 4 ವರ್ಷ ಆಯಿತು ಒಂದ್ಸಲಿ ಬಂದು ಅಷ್ಟೇ. ಸೀಮೆಗೆ ಏನು ಬರ್ತಾ ಇಲ್ಲ ಸರ್. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕಡೂರು ವಿಧಾನಸಭಾ ಕ್ಷೇತ್ರ ಅಥವಾ ಕಡೂರು ತಾಲೂಕಿಗೆ ನಮಗೆ ಏನು ಒಂದು ನ್ಯಾಯಬದ್ಧವಾಗಿ ಒಂದು ನೀರು ಸಿಗಬೇಕಿತ್ತು. ಸತತ ಬರಗಾಲವನ್ನು ನಾವು ಅನುಭವಿಸ್ತಾ ಇದ್ದು, ಭವಿಷ್ಯ ಅದೆಲ್ಲದಕ್ಕೂ ಕೂಡ ಇವತ್ತೊಂದು ರೀತಿ ಜಯ ಸಿಕ್ದಂಗಾಗಿದೆ. ನಮಗೆ ಸಿಗಬೇಕಾಗಿರ್ತಕ್ಕಂಥ ನೀರು ಸುಮಾರು ಭದ್ರಾ ಉಪಕರಣದಿಂದ ಕೆರೆ ತುಂಬುವ ಯೋಜನೆಯಲ್ಲಿ ಸುಮಾರು ಏನು ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸುಮಾರು 118 ಕೆರೆಗಳು ತುಂಬುತ್ತದೆ. ಅದು 2ನೇ ಹಂತದಲ್ಲಿ ಸುಮಾರು 78 ಕೆರೆಗಳು ಕಡೂರು ವಿಧಾನಸಭಾ ಕ್ಷೇತ್ರದ ಇದೆ. ಹಾಗಾಗಿಯೇ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕಿ ಏಕಕಾಲದಲ್ಲಿ 455 ಕೋಟಿ ರೂಪಾಯಿ ಬಿಲ್ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಬಾರ್ಡ್ ಯೋಜನೆಯಲ್ಲಿ ಸುಮಾರು 455 ಕೋಟಿ ರೂಪಾಯಿನ ಈ ಯೋಜನೆಗೆ ಬಿಲ್ ಕೊಡಿಸೋದ್ರ ಮುಖಾಂತರ ಈ ಯೋಜನೆಗೆ ಅಥವಾ ಕಾಮಗಾರಿಗೆ ಒಂದು ವೇಗದ ಸ್ಪರ್ಶವನ್ನು ಕೊಟ್ಟೆ. ಅದರ ಫಲವಾಗಿಯೇ ಇವತ್ತು ನಮ್ಮ ಸತತ ಪ್ರಯತ್ನ, ನಮ್ಮ ಸರ್ಕಾರದ ಕೊಡುಗೆಯಾಗಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ನೀರು ಬರ್ತಕ್ಕಂಥ ಯೋಜನೆಯ ಒಂದು ಪ್ರಾಯೋಗಿಕ ಒಂದು ಟ್ರಯಲ್ನ ಇವತ್ತು ಮಾಡಿದ್ದೀವಿ. ಸರ್, ಯಾವಾಗ ಈ ಯೋಜನೆ ಪ್ರಾರಂಭ ಆಯಿತು? ಎಷ್ಟು ಅನುದಾನದಲ್ಲಿ ಪ್ರಾರಂಭ ಆಗಿದೆ ಸರ್? ಯೋಜನೆ ಹಿಂದೆ 2017ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ
ಒಂದು ಫ್ಯೂಸಿಬಲ್ ರಿಪೋರ್ಟ್ ಕಾರ್ಯಸಾಧನ ವರದಿಗೆ ಮತ್ತು ಸರ್ವೆಗೆ ಆದೇಶ ಮಾಡೋದು. ನಂತರ ಬಂದಂಥ BJP ಸರ್ಕಾರ ಇದನ್ನು 4 ಹಂತಗಳ ಯೋಜನೆಯಲ್ಲಿ ಸುಮಾರು 1281 ಕೋಟಿ ರೂಪಾಯಲ್ಲಿ ಈ ಯೋಜನೆಗೆ 4 ಹಂತ ಚಾಲನೆ ಮಾಡಿ ಮೊದಲನೇ ಮತ್ತು 2ನೇ ಹಂತದ ಟೆಂಡರ್ ಪ್ರಕ್ರಿಯೆ ಮಾಡ್ತೀವಿ. ಆದರೆ ಅದಕ್ಕೆ ಯಾವುದೇ ಒಂದು ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಕೆಲಸವೂ ಕೂಡ ನಾವು ಶಾಸಕರಾಗಿಂತ ಮುಂಚೆ ಏನು ನಮ್ಮ ವಿಧಾನಸಭಾ ಕ್ಷೇತ್ರ 2ನೇ ಹಂತದ ಯೋಜನೆ ಏನು ಬರುತ್ತೆ, 2ನೇ ಹಂತ ಸಂಪೂರ್ಣ ಕಡೂರು ವಿಧಾನಸಭಾ ಕ್ಷೇತ್ರ 1% ಕೂಡ ಕಾಮಗಾರಿ ಪ್ರಾರಂಭ ಆಗಿರಲಿಲ್ಲ. ನಾನು ಶಾಸಕನಾದ್ಮೇಲೆ ಅದನ್ನು ಕಾಮಗಾರಿ ಪ್ರಾರಂಭವನ್ನು ಮಾಡಿ ಈಗ ಮುಕ್ತಾಯ ಹಂತಕ್ಕೆ ತಗೊಂಡೋಗಿದ್ದೀನಿ. ಇದರ ಜೊತೆಯಲ್ಲಿ ಯೋಜನೆ ದುಡ್ಡು ಕೊಡಿಸ್ತಕ್ಕಂಥ ಕೆಲಸ ಮೊದಲನೇ ಮತ್ತು 2ನೇ ಹಂತದಿಂದ 455 ಕೋಟಿ ರೂಪಾಯಿನ ದುಡ್ಡು ಕೊಡಿಸ್ತಕ್ಕಂಥ ಕೆಲಸವನ್ನು ಒಬ್ಬ ಕ್ಷೇತ್ರದ ಶಾಸಕನಾಗಿ ನಾನು ಮಾಡಿದ್ದೀನಿ. ಹಿಂದಿನ ಸರ್ಕಾರ ಅಥವಾ ಹಿಂದಿನ ಶಾಸಕರು ಅವಧಿಯಲ್ಲಿ ಅನುಮೋದನೆ ಆಯಿತು ಬಿಟ್ಟರೆ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇದ್ರ ಜೊತೆಯಲ್ಲಿ 3ನೇ ಹಂತ ಅದು ಅರ್ಧ ಕಡೂರು ಕ್ಷೇತ್ರ ಬರುತ್ತೆ, ಅರ್ಧ ಚಿಕ್ಕಬಳ್ಳೂರು ಕ್ಷೇತ್ರ ಬರುತ್ತೆ. ಅದು ಕೂಡ ಈಗಾಗಲೇ ನಾವು ಕಳೆದ 2025ನೇ ಸಾಲಿನ ಬಜೆಟಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲೇ ಘೋಷಣೆ ಮಾಡಿದ್ರು 3ನೇ ಹಂತದ ಕಾಮಗಾರಿಯನ್ನು ಸುಮಾರು 311 ಕೋಟಿಯಲ್ಲಿ ತಗೊತೀವಿ ಅಂತೇಳಿ. ಅದೀಗಾಗಲೇ ತೊಗೊಂಡ್ರು, ಟೆಂಡರ್ ಕೂಡ ಆಗಿ ವರ್ಕ್ ಆರ್ಡರ್ ಕೊಟ್ಟು ಆ ಕೆಲಸವೂ ಕೂಡ ತ್ವರಿತ ಪ್ರಾರಂಭ ಆಗಿದೆ. ಒಟ್ಟು ಯೋಜನೆ 3 ಹಂತ ಈಗಾಗಲೇ ಪ್ರಾರಂಭ ಆಯಿತು. ಇನ್ನು 4ನೇ ಹಂತ ಇದೆ. ಈಗ ಆಗಿರ್ತಕ್ಕಂಥ ದುಡ್ಡು 1281 ಕೋಟಿ ಏನು ಹಿಂದಿನ ಸರ್ಕಾರ ಕೊಟ್ಟಿತ್ತು ಅದು ಯೋಜನೆ ಗಾತ್ರ ಜಾಸ್ತಿ ಆಗುತ್ತೆ. ಈಗ ನಮ್ಮದು ರಿವೈಸ್ DPR ಆಗಬೇಕು, ಪರಿಷ್ಕೃತ ಯೋಜನಾ ವರದಿ ತಯಾರು ಮಾಡಿ ಸುಮಾರು 240 ಕೋಟಿ ಜಾಸ್ತಿ ಆಗುತ್ತೆ. ಅದು ಕೂಡ 4ನೇ ಹಂತದ ಯೋಜನೆಗೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ, ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಒಂದು ಅವಧಿ 2023-2028 ಒಂದು ಏನು ಆ ವಿಧಾನಸಭೆ ಈ ಅವಧಿದೆ ಬಹುಶಃ ಕಡೂರಿನ ರಾಜಕಾರಣದ ಇತಿಹಾಸದಲ್ಲಿ ಅಥವಾ ರೈತರ ನೀರಾವರಿ ವಿಚಾರಣದಲ್ಲಿ ಒಂದು ಸುವರ್ಣ ದಿನಗಳು ಅಂದರೆ ತಪ್ಪಾಗಲಾರದು. ಇಷ್ಟು ದೊಡ್ಡ ಮೊತ್ತ ಒಂದು ಏಕಕಾಲದಲ್ಲಿ ಒಂದು ಅವಧಿಯಲ್ಲಿ 1000 ಕೋಟಿ ರೂಪಾಯಿ ತಗೊಳ್ತಕ್ಕಂಥದ್ದು ಸುಲಭವಾದ ಮಾತಲ್ಲ. ಯೋಜನೆ ಅನೌನ್ಸ್ ಮಾಡ್ಬೋದು, ಘೋಷಣೆ ಮಾಡ್ಬೋದು, ಅನುಮೋದನೆ ಮಾಡ್ಬೋದು, ಆದರೆ ಯೋಜನೆಗೆ ದುಡ್ಡನ್ನು ಕೊಡಿಸ್ತಕ್ಕಂಥದ್ದು ಇದೆಯಲ್ಲ, ತಮಗೆ ಗೊತ್ತು ಕರಗಡ ಎಷ್ಟು ವರ್ಷದಿಂದ ನಡೀತಾ ಇತ್ತು, ಎಷ್ಟು ವರ್ಷ ಇದಾಯಿತು. ಇದು ನಾವು 3 ವರ್ಷದಲ್ಲಿ 1000 ಕೋಟಿ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಸರ್ಕಾರಕ್ಕೆ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ಇವತ್ತು ಕ್ಷೇತ್ರದ ಜನ ಇವತ್ತು ಅರ್ಥ ಮಾಡ್ಕೊತಾ ಇದ್ದಾರೆ.